ನಮಸ್ಕಾರ ವೀಕ್ಷಕರೇ, ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಚ್ ತುಕಾರಾಮ್ ರವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತ T20 ವರ್ಲ್ಡ್ ಕಪ್ ಶೀರ್ಷಿಕೆಯಲ್ಲಿ ಮಕ್ಕಳಲ್ಲಿ ವ್ಯಾಪಾರ ವಹಿವಾಟಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆರ್ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಕುಸುಮಾ ಹನುಮಂತರಾಯಪ್ಪನವರು ಫುಡ್ ಫೆಸ್ಟಿವಲ್ ಅನ್ನು ಉದ್ಘಾಟಿಸಲಾಯಿತು. ಹುಡುಗರು ಮಾಡಿರೋದು ಹೇಗೈತೆ? ಎಷ್ಟಕ್ಕೆ ತಗೊಂಡ್ರಿ? 10 ರೂಪಾಯಿ. ಹೇಗೆ ಅನಿಸ್ತಿದೆ? ಏನ್ ಮಾಡಿದ್ದೆ ಪುಟ್ಟಿ? ಎಷ್ಟು ರೂಪಾಯಿ ಅದು? ಎಷ್ಟು ರೂಪಾಯಿ ಅದು? 5 ರೂಪಾಯಿ. ಏನ್ ಪುಟ್ಟಿ ಇದು? ಮಂಜುಳಾ, ಕನ್ಯಾಕುಮಾರಿ ಸ್ಕೂಲಿಂದ ನಾವು ಇವತ್ತು ಫುಡ್ ಫೇಸ್ಟ್ ಮಾಡ್ತಾ ಇದ್ದೀವಿ. ಅದು LKG ಇಂದ UKG ಮಕ್ಕಳು ಮಾಡ್ತಾರೆ. ಈ ಒಂದು ಫುಡ್ ಫೇಸ್ಟ್ಗೆ ದಯವಿಟ್ಟು ತಾವೆಲ್ಲರೂ ಬರಬೇಕು. ಸೊ ಈ ಒಂದು ಪ್ರೋಗ್ರಾಮ್ನ ತಾವೆಲ್ಲ ಬಂದು ಸಕ್ಸಸ್ ಮಾಡಬೇಕು. ಯಾಕೆಂದ್ರೆ ಚಿಕ್ಕ ಮಕ್ಕಳು ತುಂಬಾ ಕುತೂಹಲದಿಂದ ತಂದೆ ತಾಯಿಗೆ ಕೇಳ್ಕೊಂಡು ಇದನ್ನ ಮಾಡ್ತಿದ್ದಾರೆ. ಮಕ್ಕಳು ಬೇಗನೆ ಎದ್ದು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, LKG UKG ಮಕ್ಕಳು. ಸೊ ದಯವಿಟ್ಟು ಬಂದು ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೋಬೇಕು ಅಂತ ನನ್ನ ಮಕ್ಕಳ ಕಡೆಯಿಂದ ಕನ್ಯಾಕುಮಾರಿ ಸ್ಕೂಲಿಂದ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ. ಥ್ಯಾಂಕ್ ಯು. ನೀನೇ ಮಾಡಿದ್ದ? ಮನೆ ಅಮ್ಮ ಮಾಡ್ಕೊಟ್ಟಿದ್ದ? ಏನದು? ಎಷ್ಟು ರೂಪಾಯಿ ಅದು? ಎಷ್ಟು ರೂಪಾಯಿ? ಸರ್ ನಮಸ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕನ್ಯಾಕುಮಾರಿ ಶಾಲೆಯಲ್ಲಿ ಮಕ್ಕಳಲ್ಲಿ ಒಂದು ವ್ಯಾಪಾರ ವಹಿವಾಟು ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಒಂದು ಫುಡ್ ಫೆಸ್ಟಿವಲ್ ಅನ್ನು ಹಮ್ಮಿಕೊಂಡಿದ್ದೀರಾ, ಹೇಳಿ ಸರ್. ಸರ್, ಪ್ರತಿ ವರ್ಷ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಏನು ಮನೇಲಿ ಏನೆಲ್ಲ ಐಟಮ್ ತಿಂಡಿಗಳನ್ನು ಮಾಡ್ತಾರೆ ಅದನ್ನು ಇಲ್ಲಿ ಮಾರಾಟ ಮಾಡುವಂಥ ಒಂದು ಕಾನ್ಸೆಪ್ಟ್ನ ಕಲ್ಪನೆಯನ್ನು ಬೆಳೆಸಬೇಕು ಅಂತೇಳಿ ಕಡಿಮೆ ದರದಲ್ಲಿ ಇಲ್ಲಿ ವ್ಯಾಪಾರ ಮಾಡುವಂಥದ್ದನ್ನ ನಾವು ಮಾಡಬೇಕು ಅಂತೇಳಿ ಆಗಲೇ 4-5 ವರ್ಷಗಳಿಂದ ಇದನ್ನು ಮಾಡ್ತಾ ಬಂದಿದ್ದೀವಿ. ಕಳೆದ ವರ್ಷ ಅಪ್ಪು ಫುಡ್ ಫೆಸ್ಟ್ ಅಂತ ಮಾಡಿದ್ದು. ಈ ಸಾರಿ ಏನು 20 ಕ್ರಿಕೆಟ್ ಏನು ವಿನ್ ಆಗಿದ್ದಾರೆ ಆ ಅಡಿಯಲ್ಲಿ ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಮಕ್ಕಳ ಅಲ್ಲಿ ಹೊಸ ಒಂದು ಕ್ರಿಯಾತ್ಮಕವಾದ ಒಂದು ಚಟುವಟಿಕೆಯನ್ನು ಉಂಟು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ.